ಸರ್ಕಾರ ಬಡವರಿಗೆ ಮನೆ ಕೊಡಬೇಕು, ಭೂ ರೈತರಿಗೆ ಭೂಮಿ ಕೊಡಬೇಕು. ಆದ್ರೆ ಈ ಕೆಲಸವನ್ನ ಮಾಡ್ತಿಲ್ಲ. ಈಗ ಏನ್ ಮಾಡ್ತಾ ಇದೆ ಅಂತಂದ್ರೆ ತಾನೇ ಭೂಮಿಯನ್ನ ಕಬಳಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ. ಹೇಗೆ ಅಂದ್ರೆ ಲ್ಯಾಂಡ್ ಗ್ರಾಬಿಂಗ್ ನಲ್ಲಿ ಸರ್ಕಾರವೇ ನಿರತವಾಗಿ. ನನ್ನ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ಕೇಂದ್ರ ಅಂದ್ರೆ ಮತ್ತು ರಾಜ್ಯದಲ್ಲಿ ಕೇಂದ್ರ ಅಂದ್ರೆ ರಾಜಧಾನಿ ಬೆಂಗಳೂರು, ಒಂದು ಸೈಟ್ ತಗೊಳ್ಳಿಕ್ಕೆ ಅದಕ್ಕೆ ಅಧಿಕಾರ ಇದೆ, ಅದು ಕಾನೂನಿನಲ್ಲಿ ಅವಕಾಶ ಇದೆ. ತಾಲೂಕು, ಜಿಲ್ಲೆ, ಮಂಡಲ, ಪಂಚಾಯಿತಿ ಹೀಗೆ ಎಲ್ಲಾ ಕಡೆಯಲ್ಲೂ ಸೈಟ್ಗಳನ್ನ ತೆಗೆದುಕೊಳ್ಳಿ. 4,08,51,120 ಇದರ ಸೈಟಿನ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ. ವಿಸ್ತೀರ್ಣ 3,404 ಚದರ ಮೀಟರ್. ಈ 4,08,51,000 ಇವರು ಅಲಾಟ್ ಮಾಡ್ಕೊಂಡಿರೋದು ಎಷ್ಟಕ್ಕೆ? ಇದು ಮಾಡಿಸಿರೋದಲ್ಲ, ಮಾಡ್ಕೊಂಡಿರೋದು. ಅಂದ್ರೆ ಅವ್ರದೇ ಪೆನ್ನು, ಅವ್ರದೇ ಪುಸ್ತಕ, ಅವ್ರದೇ ಅಧಿಕಾರ, ಅವರೇ ಬರ್ಕೊಳ್ಳೋದು. ಹೇಗೆ? ಕೇವಲ 20,42,556 ರೂಪಾಯಿ. ಕೋಟಿಯಲ್ಲಿ 20 ಲಕ್ಷ ಎಲ್ಲಿ? ಅಂದ್ರೆ ಓನ್ಲಿ ಫಾರ್ 5%, 5%ಗೆ ಇದನ್ನ ತಗೊಂಡಿದ್ದಾರೆ. ಬಾದಾಮಿಯಲ್ಲಿ 613 ಚದರ ಮೀಟರ್, ಅಲ್ಲೆಷ್ಟು? 24,52,000 ಅಮೌಂಟ್ಗೆ 1,22,000 ಸೈಟ್ಗೆ 5%. ಕೊಪ್ಪಳದಲ್ಲಿ 1,31,31,975 ಇವ್ರು ತಗೊಂಡಿರೋದು 6,56,598. ಇಲ್ಲಿಯೂ 5%. ಚನ್ನರಾಯಪಟ್ಟಣ ನಗರ ಪ್ರಾಧಿಕಾರ ಅಲ್ಲಿನೂ. ಅಂದ್ರೆ ಈ ಯಾವ ಸೈಟ್ಗಳನ್ನು ಕೂಡ ಕಾಂಗ್ರೆಸ್ ತೆಗೆದುಕೊಳ್ಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಪಬ್ಲಿಕ್ ಅಮ್ಯಾನಿಟಿ ಸೈಟ್ ಅಂತ ಇರ್ತದೆ, ಇದು ಅವ್ರಿಗೆ ಮಾತ್ರ. ಇದನ್ನ ಚನ್ನರಾಯಪಟ್ಟಣ 1,36,000 ತಗೊಂಡಿದ್ದಾರೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ